ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮರ ಈ ಒಂದು ನೂತನವಾಗಿರತಕ್ಕಂತಹ ದೇವಸ್ಥಾನ ಇನ್ನೇನು ಕೆಲವೇ ದಿನಗಳಲ್ಲಿ ಉದ್ಘಾಟನೆ ಒಂದು ಹಂತಕ್ಕೆ ಬಂದಿದೆ. ಇವತ್ತು ಶಿರೂರಿನ ರೆಡ್ಡಿ ಜನತೆ ಅಥವಾ ರೆಡ್ಡಿ ಸಮುದಾಯ ಏನಿದೆ ಎಲ್ಲ ಬಾಂಧವರು ಏನಿದ್ದಾರೆ ಇಲ್ಲಿ ನೆರೆದಿದ್ದಾರೆ. ಇವತ್ತೊಂದು ಮಹಾನ್ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಇದರಿಂದ ಸಾಕಷ್ಟು ಶ್ರಮ ಈ ರೆಡ್ಡಿ ಸಮಾಜದ ಬಳಗದಿದೆ, ಸಮಾಜದ ಬಾಂಧವರಿದೆ. ಸೊ ಇವತ್ತು ನಮ್ಮ ಜೊತೆ ಆ ಎಲ್ಲ ಬಳಗ ಇದೆ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಒಂದು ಭವ್ಯವಾಗಿರ್ತಕ್ಕಂತಹ ಮಂದಿರವನ್ನು ನಿರ್ಮಾಣ ಮಾಡಿದ್ದೀರಿ. ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನವರಂತಹ ನೆನೆಯುವಂತಹ ಒಂದು ಸದಾವಕಾಶವನ್ನು ಈ ಶಿರೂರಿನ ಜನತೆಗೆ ತಾವೆಲ್ಲ ಒದಗಿಸಿಕೊಟ್ಟಿದ್ದೀರಿ. ಸರ್ ಏನು ಹೇಳ್ತೀರಿ? ಯಾವತ್ತು ಕಾರ್ಯಕ್ರಮ ಅಥವಾ ಯಾವತ್ತು ಈ ಗುಡಿಯ ಒಂದು ಲೋಕಾರ್ಪಣೆ ಆಗುತ್ತೆ ಅಂತಕ್ಕಂಥದ್ದು? ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಶಿರೂರಿನ ಹೇಮರೆಡ್ಡಿ ಮಲ್ಲಮ್ಮ ವಿಕಾಸ ಸಂಸ್ಥೆಯ ವತಿಯಿಂದ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮಗಳ ದೇವಸ್ಥಾನ 4 ಮೇ ತಿಂಗಳಲ್ಲಿ ಲೋಕಾರ್ಪಣೆಗೊಳ್ಳಲಿದೆ. ಹಾಗೂ 3ನೇ ತಾರೀಕಿಗೆ ಅವಳ ಮೆರವಣಿಗೆ, ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮಗಳ ಮೆರವಣಿಗೆ, ಪ್ರತಿಮೆಯ ಮೆರವಣಿಗೆ ನಡೀತಾ ಇದೆ. ಎಲ್ಲ ಊರಿನ ಹಿರಿಯರು, ನಮ್ಮ ರೆಡ್ಡಿ ವಿಕಾಸ ಸಂಸ್ಥೆಯ ಎಲ್ಲ ಡೈರೆಕ್ಟರ್ಗಳು ಎಲ್ಲರೂ ಸೇರಿ ಈ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಸರ್, ಈಗ ಒಂದು ಸುಂದರವಾಗಿರ್ತಕ್ಕಂತಹ ದೇವಸ್ಥಾನವನ್ನು ತಾವು ನಿರ್ಮಾಣ ಮಾಡಿದ್ದೀರಿ. ಸೊ ಇದರ ಹಿಂದೆ ಸಾಕಷ್ಟು ಶ್ರಮ ಇರುತ್ತೆ ಸರ್, ಏನು ಹೇಳ್ತೀರಿ ಸರ್? ನಮ್ಮ ಸಮಾಜ ಮೊದಲಿನಿಂದ ಕೂಡ ಸಂಘಟಿತವಾಗಿ ಕೆಲಸ ಮಾಡುವಂಥ ಒಂದು ಗುಣವನ್ನು ಹೊಂದಿರುತ್ತದೆ. ಈ ಸಮಾಜದ ವತಿಯಿಂದ ಏನಾದರೂ ಒಂದು ಮಹಾಕಾರ್ಯ ನಡೀಬೇಕು ಅನ್ನುವಂಥ ವಿಚಾರ ನಮ್ಮ ಜನರಲ್ಲಿತ್ತು. ಅದಕ್ಕೆ ಪೂರಕವಾಗಿ 2019ನೇ ಇಸ್ವಿಯಲ್ಲಿ ಈಗಿರ್ತಕ್ಕಂಥ ಹಾಲಿ ಒಂದು ಹೇಮರೆಡ್ಡಿ ಮಲ್ಲಮ್ಮ ವಿಕಾಸ ಸಂಸ್ಥೆಯನ್ನು ಫಾರ್ಮೇಷನ್ ಮಾಡಿ ಅಧ್ಯಕ್ಷರಂತ ಶ್ರೀಯುತ ಗಿರಿಜಾ ರವಿ ಅವರ ನೇತೃತ್ವದಲ್ಲಿ 21 ಜನ ನಿರ್ದೇಶಕರು ಅವಿರತವಾಗಿ ಹೋರಾಡಿ ದಾನಿಗಳ ಒಂದು ಸದುಪಯೋಗವನ್ನು ಮಾಡಿಕೊಂಡು ಈ ಭವ್ಯ ಮಂದಿರವನ್ನು ನಿರ್ಮಾಣ ಮಾಡೋದಕ್ಕೆ ನಾವು ಬಹಳ ಪ್ರಯತ್ನ ಪಟ್ಟಿದ್ದೀವಿ. ಅದೇ ರೀತಿಯಾಗಿ ಸರ್ಕಾರದ ವತಿಯಿಂದನೂ ಕೂಡ ಮುಜರಾಯಿ ಇಲಾಖೆ ವತಿಯಿಂದ ಈ ದೇವಸ್ಥಾನ ನಿರ್ಮಾಣಕ್ಕಾಗಿ ಸನ್ಮಾನ್ಯ ಶ್ರೀಯುತ ರಾಮಲಿಂಗಾರೆಡ್ಡಿ ಸಾಹೇಬ್ರವರ ಮುಜರಾಯಿ ಇಲಾಖೆಯಿಂದ ಅದಕ್ಕೂ ಕೂಡ ಅನುದಾನವನ್ನು ಪಡೆದುಕೊಂಡು ಅದರ ಸದುಪಯೋಗ ಶಿರೂರು ಜನತೆಗೆ ತಟ್ಟಬೇಕು, ಸಮುದಾಯದಲ್ಲಿ ಪೂಜ್ಯ ಭಾವನೆ ಬೆಳಿಬೇಕು, ಧರ್ಮದ ಜಾಗೃತಿ ಆಗಬೇಕು ಅನ್ನುವಂಥ ಒಂದು ಸದ್ವಿಚಾರವನ್ನು ಇಟ್ಕೊಂಡು ನಾವು ಈ ಮಂದಿರವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಮ್ಮೂರಿನ ಆರಾಧ್ಯ ದೈವ ಲಿಂಗೈಕ್ಯ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳ ಮೂರ್ತಿಯ ಮೆರವಣಿಗೆಯನ್ನು ಕೂಡ ನಾವು ದಿನಾಂಕ 3ರಂದು ಹಮ್ಮಿಕೊಂಡಿದ್ದು ಅದರಂಗವಾಗಿ ಕುಂಭಮೇಳವನ್ನು ಕೂಡ ನಾವು ಏರ್ಪಡಿಸಿದ್ದೇವೆ. ಆ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯುವಂಥ ಒಂದು ಪ್ರಯತ್ನವನ್ನು ಸಮಾಜದ ಬಾಂಧವರು ಹಾಗೂ ಇನ್ನುಳಿದ ಸಮಾಜದವರು ಕೂಡ ನಮಗೆ ಅತ್ಯಂತ ಸಹಕಾರವನ್ನು ನೀಡಿ ಈ ಕಾರ್ಯಕ್ರಮ ಯಶಸ್ವಿ ಆಗುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಸರ್, ಇನ್ನು ಗಣ್ಯ ಮಹನರಂದ್ರೆ ಯಾರ್ಯಾರು ಬರ್ತಾರೆ, ಸ್ವಾಮೀಜಿಗಳು ಯಾವಾಗ ಬರ್ತಾರೆ, ಯಾವ ರೀತಿ ಕಾರ್ಯಕ್ರಮಗಳಿರ್ತವೆ? 3ನೇ ತಾರೀಕು ಬಿಜಾಪುರದಿಂದ ಮೂರ್ತಿಯನ್ನು ತೆಗೆದುಕೊಂಡು ಬಂದು ಶಿರೂರಿನ ಶ್ರೀ ಸಿದ್ದೇಶ್ವರ ಪ್ರೌಢಶಾಲೆಯ ಮೈದಾನದಿಂದ ಮೆರವಣಿಗೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ, ಕುಂಭ ಮೆರವಣಿಗೆ. ಆ ಮೆರವಣಿಗೆಯನ್ನು ಸನ್ಮಾನ್ಯ ಮಾಜಿ ಶಾಸಕರಂತ ಶ್ರೀಯುತ ಡಾಕ್ಟರ್ ವೀರಣ್ಣ ಚರಂತಿಮಠರವರು ಉದ್ಘಾಟಿಸ್ತಾ ಇದ್ದಾರೆ. ಅದನ್ನು ಆ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ವೇಮನಾನಂದ ಮಹಾಸ್ವಾಮಿಗಳು ಎರೆಹೊಸಳ್ಳಿ ರೆಡ್ಡಿ ಗುರುಪೀಠ ಇವರು ವಹಿಸಲಿದ್ದು, ಅವರ ಆಶೀರ್ವಾದದೊಂದಿಗೆ ಕುಂಭ ಮೆರವಣಿಗೆ ಇಡೀ ಊರಲ್ಲಿಯೇ ಮೆರವಣಿಗೆಯನ್ನು ಮುಗಿಸ್ಕೊಂಡು ನಂತರ ದೇವಸ್ಥಾನಕ್ಕೆ ತಲುಪುವಂತ ಒಂದು ವಿಚಾರ ಇದೆ. ಊರಿನ ಯಾವತ್ತು ಶಿರೂರಿನ ರೆಡ್ಡಿ ಸಮಾಜದ ಬಾಂಧವರು ಅವರ ಸಹಕಾರದೊಂದಿಗೆ ಈ ಒಂದು ಮಂದಿರ ಲೋಕಾರ್ಪಣೆಯನ್ನು 4ನೇ ತಾರೀಕಿಗೆ ಮಾಡುತ್ತೇವೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ರೆಡ್ಡಿ ಗುರುಪೀಠದ ವೇಮಾನಂದ ಮಹಾಸ್ವಾಮಿಗಳು ಹಿರೇಬಸಳ್ಳಿ ಅವರು ಬರ್ತಾರೆ. ಅದೇ ರೀತಿಯಾಗಿ 4ನೇ ತಾರೀಕಿನ ಕಾರ್ಯಕ್ರಮಕ್ಕೆ ಸಾರಿಗೆ ಸಚಿವರಾದ ರಾಮಲಿಂಗ ರೆಡ್ಡಿ ಅವರು ಹಾಗೂ HK ಪಾಟೀಲ್ ಮಿನಿಸ್ಟರು, ದರ್ಶನಾಪುರ ಅವರು, HY ಮೇಟಿ ಅವರು, ಗದ್ದಿಗೌಡರು, ಇನ್ನಿತರ ಎಲ್ಲ ನಮ್ಮ ಸಮಾಜ ಬೆಂಗಳೂರು ಜನಸಂಘ ರೆಡ್ಡಿ ಸಮಾಜದ ಎಲ್ಲ ಒಂದು ಪದಾಧಿಕಾರಿಗಳು ಈ ಕಾರ್ಯಕ್ರಮವನ್ನು ಶೋಭಿತರಬೇಕು ಅವರಲ್ಲಿ ಕೇಳಿಕೊಂಡಿದ್ದಾರೆ. ಎಲ್ಲರೂ ಬರಲು ಒಪ್ಪಿಕೊಂಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಊರಿನ ಎಲ್ಲ ಸಮಾಜದ ಬಾಂಧವರು ಕೂಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. 3ನೇ ತಾರೀಕು ಕುಂಭ ಮೆರವಣಿಗೆಯ ನಂತರ 2 ಮೂರ್ತಿಗಳಿಗೂ ಕೂಡ ನಮ್ಮ ಧಾರ್ಮಿಕ ಪದ್ಧತಿಯ ಪ್ರಕಾರ ಮಾಡುವಂಥ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ನಂತರ 4ನೇ ತಾರೀಕಿಗೆ ಲೋಕಾರ್ಪಣೆ ಅಂದ್ರೆ ಪ್ರತಿಷ್ಠಾಪನೆಯನ್ನು ಮುಗಿಸಿ ಲೋಕಾರ್ಪಣೆಯನ್ನು ಮಾಡುವಂತಹ ಸಮಾರಂಭದಲ್ಲಿ ಕರ್ನಾಟಕ ಗಣ ಸರ್ಕಾರದ ಸಚಿವರಾದಂತಹ ಸನ್ಮಾನ್ಯ ಶ್ರೀಯುತ HK ಪಾಟೀಲ್ ಸಾಹೇಬ್ರವರು ಹಾಗೂ ಶರಣಬಸಪ್ಪ ದರ್ಶನಾಪುರ ಅವರು ಕೂಡ ಈ ಸಭೆಗೆ ಆಗಮಿಸುತ್ತಿದ್ದು ಸ್ಥಳೀಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀಯುತ HY ಮೇಟಿ ಸಾಹೇಬರು
ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ತಾರೆ. ಅದೇ ರೀತಿ ನಮ್ಮ ಶಿರೂರಿನ ರೆಡ್ಡಿ ಸಮಾಜದ ಮುಖಂಡರುಗಳಾದ ಸನ್ಮಾನ್ಯ ಶ್ರೀಯುತ ಸಿದ್ದಪ್ಪಣ್ಣ ಕೋಟಿಕಲ್ ಅವರು, ಶ್ರೀಯುತ ಸಿಂಧೂರಪ್ಪ ಬಾರಡ್ಡಿ ಅವರು, ಶ್ರೀಯುತ ರಾಮಣ್ಣ ಕೋಟಿಕಲ್ ಅವರು ಹಾಗೂ ಇನ್ನುಳಿದ ಎಲ್ಲ ಹಿರಿಯರು ಕೂಡ ತಮ್ಮ ತನು ಮನ ಧನಗಳಿಂದ ದೇವಸ್ಥಾನದ ನಿರ್ಮಾಣಕ್ಕಾಗಿ ಹಾಗೂ ದೇವಸ್ಥಾನದ ಕಾರ್ಯಕ್ರಮ ಪ್ರತಿಷ್ಠಾಪನೆ ಎಲ್ಲವೂ ಕೂಡ ಯಶಸ್ವಿಯಾಗಿ ನಡೆಯಲಿ ಅನ್ನುವಂಥ ಒಂದು ಸದುದ್ದೇಶದಿಂದ ತಮ್ಮ ತುಂಬು ಹೃದಯ ಸಹಕಾರವನ್ನು ಈ ಕಾರ್ಯಕ್ರಮಕ್ಕೆ ಕೊಡ್ತಾ ಇದ್ದಾರೆ. ಮತ್ತು 2 ದಿವಸ ಕೂಡ ಮಹಾಪ್ರಸಾದವನ್ನು ಇಲ್ಲಿ ಏರ್ಪಡಿಸಿದ್ದೇವೆ. ದಾನಿಗಳಾದಂಥ ಸನ್ಮಾನ್ಯ ಶ್ರೀಯುತ ಮೆಳ್ಳಿಗೇರಿಯವರು, ಮೆಲ್ಬ್ರೋ ಶುಗರ್ಸ್ದವರು ಹಾಗೂ ಕಮತಿಯ ಸುಳಿಭಾವಿಯ ನರ್ಸನ್ ಅವರು ಕೂಡ 2 ದಿವಸದ ಮಹಾಪ್ರಸಾದದ ವ್ಯವಸ್ಥೆಯನ್ನು ಹೊತ್ಕೊಂಡಿದ್ದಾರೆ. ಅವರಿಗೂ ಕೂಡ ತಾಯಿ ಹೇಮರೆಡ್ಡಿ ಮಲ್ಲಮ್ಮ ಒಂದು ಸನ್ಮಾರ್ಗ ಆಶೀರ್ವಾದವನ್ನು ನೀಡಲಿ ಅಂತೇಳಿ ನಾನು ಕೂಡ ಆಡಳಿತ ಮಂಡಳಿ ಪರವಾಗಿ ತಮ್ಮಲ್ಲಿ ಭಿನ್ನವಿಸಿಕೊಳ್ತಾ ಇದ್ದೀನಿ. ಶಿರೂರಿನ ನಮ್ಮ ರೆಡ್ಡಿ ಸಮುದಾಯದವರು ಈ ಭವ್ಯವಾದ ದೇವಸ್ಥಾನವನ್ನು ನಿರ್ಮಿಸಲು ಮೊದಲು ಇದಕ್ಕೆ ಭೂಮಿ ಬೇಕಾಗಿತ್ತು. ಈ ಭೂಮಿಯನ್ನು ಶ್ರೀಮತಿ ಮಲ್ಲಮ್ಮ ನೀಲಪ್ಪ ಗುಲ್ಗಂಜಿಯವರು 5 ಎಕರೆ ದಾನವಾಗಿ ನಮ್ಮ ಸಂಘಕ್ಕೆ ಕೊಟ್ಟರು. ಅದರಿಂದ ನಮ್ಮ ಕೆಲಸ ಕಾರ್ಯಗಳು ಪ್ರಾರಂಭವಾದವು. ಆಮೇಲೆ ಇದಕ್ಕೆ ಈ ಹೊಲಕ್ಕೆ ದಾರಿ ಇದ್ದಿದ್ದಿಲ್ಲ. ಈ ದಾರಿಯನ್ನು ಶ್ರೀಮತಿ ಸಾವಿತ್ರಿ ಸಿದ್ದಪ್ಪ ಕೆಂಪಲಿಂಗನ್ನವರು ಅರ್ಧ ಎಕರೆ ದಾನವನ್ನಾಗಿ ಕೊಟ್ಟರು ನಮ್ಮ ಸಂಘಕ್ಕೆ. ಅದನ್ನು ದಾರಿಯನ್ನು ಮಾಡಿಕೊಂಡು ನಮ್ಮ 21 ಮಂದಿ ನಿರ್ದೇಶಕರು, ಆಡಳಿತ ಮಂಡಳಿಯವರು ಎಲ್ಲರೂ ಕೂಡಿ ಈ ಕೆಲಸವನ್ನು ಪ್ರಾರಂಭಿಸಿದೆವು. ಪ್ರಾರಂಭಿಸುವ ಹೊತ್ತಿನಲ್ಲಿ 20 ಮತ್ತು 21ನೇ ಇಸ್ವಿ 2 ವರ್ಷ ಕೊರೋನಾ ಬಂದು ಏನೂ ಕೆಲಸಗಳಾಗಲಿಲ್ಲ. 22ನೇ ಇಸ್ವಿಯಿಂದ ಸಕ್ರಿಯವಾಗಿ ಭಾಗವಹಿಸಿ 2.5 ವರ್ಷದಲ್ಲಿ ಈ ಭವ್ಯವಾದ ಗುಡಿಯನ್ನು ನಿರ್ಮಿಸಲು ತಮ್ಮಣ್ಣ ವಿರೂಪಾಕ್ಷಪ್ಪ ಗಿರ್ಜಾ ಅವರು ದಾನ ಕೊಟ್ಟಿದ್ದಾರೆ ಮತ್ತು ಶಂಕರ್ ಹುಚ್ಚಪ್ಪ ದೇಸಾಯಿ ಅವರು ದಾನ ಮಾಡಿದ್ದಾರೆ. ಆಮೇಲೆ ಮತ್ತೆ ಅಶೋಕ್ ಬಸಪ್ಪ ಮಾಚಾ ಅವರು ಗೋಪುರ ಕಟ್ಟಿಸಲು ದಾನ ಮಾಡಿದ್ದಾರೆ. ಇನ್ನುಳಿದ ಕೆಲ ಮಹನೀಯರು ಸಣ್ಣ ಪ್ರಮಾಣದಲ್ಲಿ ಆದರೂ ದಾನ ಮಾಡಿದ್ದಾರೆ. ಅವರನ್ನು ಎಲ್ಲರನ್ನು ಸ್ಮರಿಸುತ್ತಾ ಈ ಭವ್ಯವಾದ ಗುಡಿಯನ್ನು ನಿರ್ಮಿಸಿದ್ದೇವೆ. ಈ ಗುಡಿಯನ್ನು ನಿರ್ಮಿಸಲು ಕೊಟ್ಟಂತ ನಮ್ಮೂರಿನ ಹಿರಿಯರು ಮತ್ತು ಯುವಕ ಮಿತ್ರರು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಕಾರ್ಯಕ್ರಮ 3ನೇ ತಾರೀಕಿಗೆ ಕುಂಭ ಮೆರವಣಿಗೆ ಮತ್ತು ಈ ಊರಿನ ಆರಾಧ್ಯ ದೈವವಾಗಿರ್ತಕ್ಕಂಥ ಲಿಂಗೈಕ್ಯ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳ ಹಾಗೂ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನ ಮೂರ್ತಿಗಳ ಒಂದು ಮೆರವಣಿಗೆ ಕಾರ್ಯಕ್ರಮ ಮೊದಲು ಮಾಡ್ತೀವಿ. ತದನಂತರ ಮಧ್ಯಾಹ್ನ 6 ರಿಂದ 7 ಸ್ವಾಮೀಜಿಗಳನ್ನು ಕರೆಸಿ ಆ ಮೊದಲನೆಯ ಕಾರ್ಯಕ್ರಮವನ್ನು ನಾಳೆಗೆ ಲೋಕಾರ್ಪಣೆ ಇದ್ದ ಸಂಬಂಧ ಅದನ್ನು ಮುಂಚಿತವಾಗಿ 1 ದಿವಸ ಆ ಮಲ್ಲಮ್ಮನ ಬಗ್ಗೆ, ವೇಮನರ ಬಗ್ಗೆ, ಸಮಾಜದ ಬಗ್ಗೆ ಉಪನ್ಯಾಸವನ್ನು ಗೌಡಪ್ಪಗಳು ಅಂಥೇಳಿ ಉಪನ್ಯಾಸ ನೀಡಲಿದ್ದಾರೆ. ಅದರ ನಿಮಿತ್ತವಾಗಿ ಊರಿನ ಎಲ್ಲ ಗುರು ಹಿರಿಯರು ಅವತ್ತಿನ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಅದರ ಜೊತೆಗೆ ದಾನಿಗಳು, ಊರಿನ ಪ್ರಮುಖರು ಹಾಗೂ ಬಾಗಲಕೋಟೆಯಲ್ಲಿ ಇರ್ತಕ್ಕಂಥ ಸಮಾಜ ಬಾಂಧವರನ್ನು ಕರೆಸಿ ಅವತ್ತಿನ ದಿವಸ ಒಂದು ಫಂಕ್ಷನ್ ಮಾಡ್ತೀವಿ. ಅವತ್ತು ಕೂಡ ಮುಂಜಾನೆಯಿಂದ ಮಧ್ಯಾಹ್ನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ರಾತ್ರಿ ಕೂಡ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಊರಿನವರಿಗೆ ನಮ್ಮ ಸಮಾಜ ಅಷ್ಟೇ ಅಲ್ಲ, ಬೇರೆ ಸಮಾಜದವರಿಗೂ ಕೂಡ ನಾವೆಲ್ಲ ಅನ್ನ ಸಂತರ್ಪಣೆ ಮಾಡಿ ಅವರಿಗೂ ಕೂಡ ಎಲ್ಲ ಸಮಾಜದವರಿಗೂ ಆಹ್ವಾನವನ್ನು ನೀಡಿದ್ದೇವೆ. ಅದರ ಜೊತೆಗೆ ಮರುದಿವಸ ಈ 6 ಗಂಟೆಗಿನ ಒಂದು ಮೂರ್ತಿಯ ಪ್ರತಿಷ್ಠಾಪನೆ ಕಾರ್ಯಕ್ರಮ, ಜೀವ ತುಂಬುವ ಒಂದು ಕಳೆ ತುಂಬುವ ಕಾರ್ಯಕ್ರಮ ಹಾಕಿಕೊಂಡಿದ್ದೇವೆ. ಅದರ ಜೊತೆಗೆ ಆ ನೇತೃತ್ವವನ್ನು ಶ್ರೀ ಶಟಸ್ಥಲ ಬ್ರಹ್ಮಿ ಕಾಡಸಿದ್ದೇಶ್ವರ ಶಿವಾಚಾರ ಮಹಾಸ್ವಾಮಿಗಳು ಗುಳೇದಗುಡ್ಡ ಮರಡಿಮಠ ಗುಳೇಗುಡ್ಡವರು ಆ ನೇತೃತ್ವವನ್ನು ಅವರು ನಡೆಸಿಕೊಳ್ಳಿದ್ದಾರೆ. ಅದರ ಜೊತೆಗೆ ಕರ್ನಾಟಕ ಗಣ ಸರ್ಕಾರದ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದಂಥ ಶ್ರೀ ರಾಮಲಿಂಗಾರೆಡ್ಡಿ ಅವರು ಆಗಮಿಸ್ತಾ ಇದ್ದಾರೆ. ಅವರ ಜೊತೆಗೆ ಪ್ರವಾಸೋದ್ಯಮ ಹಾಗೂ ಕಾನೂನು ಸಚಿವರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ರವರು ಕೂಡ ಆಗಮಿಸ್ತಾ ಇದ್ದಾರೆ. ಒಂದು ಈ 5 ಎಕರೆ ಭೂದಾನವನ್ನು ಮಾಡಿರ್ತಕ್ಕಂಥ ಮಲ್ಲಮ್ಮ ಗುಲ್ಗಂಜಿ ಅವರ ತಂದೆ ಹೆಸರೇ, ಅವರ ತಾಯಿ ತಂದೆ ಹೆಸರಿಗೆ ಒಂದು ಮಂಗಲ ಮಂಟಪವನ್ನು ಕೂಡ ಅವತ್ತಿನ ದಿವಸ ಅಡಿಗಲ್ಲು ಸಮಾರಂಭ ಇಟ್ಟುಕೊಂಡಿದ್ದೇವೆ. ಅದರ ಜೊತೆಗೆ ಒಂದು ವೇಮನ ಮಂದಿರದ ಅಡಿಗಲ್ಲು ಸಮಾರಂಭ ಇದೆ. ಅದರ ಜೊತೆಗೆ ಆಂಗ್ಲ ಮಾಧ್ಯಮ 1 ರಿಂದ 8ನೇ ತರಗತಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ಕೂಡ ಅವತ್ತಿನ ದಿವಸ ಶ್ರೀಯುತ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ SR ಪಾಟೀಲ್ರು ಅಡಿಗಲ್ಲು ಸಮಾರಂಭವನ್ನು ಅವರು ನೆರವೇರಿಸಿದ್ದಾರೆ. ಅದರ ಜೊತೆಗೆ ಮಂಗಲ ಮಂಟಪದ ಅಡಿಗಲ್ಲು ಸಮಾರಂಭವನ್ನು ಶರಣಬಸಪ್ಪ ದರ್ಶನಾಪುರ ಅವರು ಕೂಡ ಗಣ ಸರ್ಕಾರದ ಸಚಿವರು ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅದರ ಜೊತೆಗೆ ಊರಿನ ಎಲ್ಲ ಯುವಕ ಮಿತ್ರರು, ಎಲ್ಲ ಹಿರಿಯರು ಸಕ್ರಿಯವಾಗಿ ನಮ್ಮ ಸಮಾಜ ಅಷ್ಟೇ ಅಲ್ಲ, ಬೇರೆ ಸಮಾಜದ ಎಲ್ಲ ಯುವಕರು, ಎಲ್ಲ ಹಿರಿಯರು ಕೂಡ ಇದರಲ್ಲಿ ಭಾಗವಹಿಸಿ ತಾವು ಕೂಡ ಇಲ್ಲಿ ಏನು ನೋಡಕತ್ತೀರಿ. ನಾಳೆ ಇನ್ನೂ 4-5 ದಿವಸ ಇದೆ. ಆ ಜೊತೆಗೆ ಏನು ಕಾರ್ಯಕ್ರಮ ಯಾವ ರೀತಿ ನಡೆದಿದೆ
ಎಲ್ಲ ಅನ್ಯ ಸಮಾಜದ ಜೊತೆಗಳು ಅನ್ಯೋನ್ಯ ಭಾವನೆಯನ್ನು ಹೊಂದಿರತಕ್ಕಂಥ ನಮ್ಮ ರೆಡ್ಡಿ ಸಮಾಜ ಎಲ್ಲರನ್ನ ಕೂಡಿಕೊಂಡು ಒಳ್ಳೆಯದು ಮಾಡಿಕೊಂಡು ಊರಿನ ಆರಾಧ್ಯ ದೇವತಕ್ಕಂಥ ಸಿದ್ಧಲಿಂಗ ಮಹಾಸ್ವಾಮಿಗಳ ಒಂದು ಆಶೀರ್ವಾದ, ಮಲ್ಲಮ್ಮನ ಆಶೀರ್ವಾದ, ಎಲ್ಲ ದೇವರ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಎಲ್ಲ ಹಿರಿಯರ ಹಾಗೂ ಎಲ್ಲರ ಸಮ್ಮುಖವಾಗಿ ಸುಸೂತ್ರವಾಗಿ ನಡೀಲಿ ಅಂಥೇಳಿ ತಾವು ಕೂಡ ತಮ್ಮ ಮಾಧ್ಯಮದವರು ನಮ್ಮ ಸಮಾಜದ ಈ ಮಂದಿರದ ಹಾಗೂ ಇರತಕ್ಕಂಥ ಮುಂದಿನ ಕಾರ್ಯಕ್ರಮದ ಬಗ್ಗೆ ಎಷ್ಟು ತಮ್ಮ ಮಾಧ್ಯಮದಲ್ಲಿ ಪ್ರಸಾರ ಮಾಡಿರಿ ಅಂತೇಳಿ ಸಮಾಜ ಪರವಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೆ. ಈ ನಾಳೆ 3ನೇ ತಾರೀಕಿಗೆ ಮಲ್ಲಮ್ಮನ ಮೆರವಣಿಗೆ ಆಗತ್ತೆ ಊರಾಗ. 4ನೇ ತಾರೀಕಿಗೆ ಪ್ರತಿಷ್ಠಾಪನೆ ಮಾಡಿ ಎಲ್ಲ ಮಿನಿಸ್ಟರ್ ಅವರು ಬರ್ತಾರೆ. ರಾಮಲಿಂಗ ರೆಡ್ಡಿ ಮತ್ತು H.K. ಪಾಟೀಲ್ರು ಒಂದು 7 ಮಂದಿ ಬರ್ತಾರೆ. ಹೀಗಾಗಿ ನಾವು 4ನೇ ತಾರೀಕಿಗೆ ಇಟ್ಕೊಂಡಿರಿ. ಅವತ್ತು ನಮ್ಮದು 3ನೇ ತಾರೀಕಿಗೆ ಮಲ್ಲಮ್ಮನ ಮೆರವಣಿಗೆ ಮಾಡ್ತೀವಿ. ಈಗ 3 ಮತ್ತು 4ನೇ ತಾರೀಕು 2 ದಿನ ನಡೀತದೆ. 2 ದಿವಸ ನಡೀತೈತಿ. ಒಂದು ಶಾಲೆಯನ್ನು ಸ್ಥಾಪನೆ ಮಾಡಬೇಕು ಅಂತ. ಮಂಗಲ ಭವನ ಈಗ 2 ಸ್ಥಾಪನೆ ಮಾಡ್ತೀವ್ರಿ. ಮುಂದೆ ಮಂಗಲ ಭವನ ಮಾಡಿಂದನ ಇಕ್ಕಟ್ಟು ಶಾಲೆ ಸ್ಥಾಪನಾ ಈಗ ಮಾಡಿರ್ತೀವಿ. ಅದ್ರ ಯೋಜನಾ ಇದು ಮುಗಿದಿಂದ ಅದನ್ನು ಮಾಡ್ತೀವಿ. ಸುಮಾರು ಎಷ್ಟು ಎಕರೆ ಇದೆ ಇದು? 7 ಗುಂಟೆ ಕಮ್ಮು 5 ಎಕರೆ ಐತ್ರಿ. 7 ಗುಂಟೆ ಕಮ್ಮು 5 ಎಕರೆ ಐತ್ರಿ. ಈಗ ದೇವಸ್ಥಾನ ಮಾಡೋದ್ರ ಜೊತೆ ಅದ್ರ ಶಾಲೆ ಅಂತ ಸಾಮಾಜಿಕ ಕೆಲಸಗಳನ್ನ ಈ ರೆಡ್ಡಿ ಸಮಾಜದಿಂದ ಮಾಡುವಂತಹ ಒಂದಿಷ್ಟು ಕೆಲಸ ಮಾಡ್ತೀರಿ. ಈಗ ನಾವು ಇದನ್ನ ಹೂಡ್ಬೇಕಾದ್ರೆ ಮುಖ್ಯ ನಮ್ಮ ರೆಡ್ಡಿ ಸಮಾಜದವರ ಮಲ್ಲಮ್ಮ ಅಂತೇಳಿ ಬಾರೆಡ್ಡಿ ಅಂತಾರ, ಗುಲ್ಗಂಜಿ ಅಂತಾರೆ, ನೀಲಪ್ಪನ ಮಗಳ್ರಿ. ಅವ್ರಿಬ್ರು ಅಕ್ಕ ತಂಗಿ ಇದ್ರು. ಅವರು ಇಬ್ಬರು ಕೂಡಿಸಿ ನಮ್ಮ ಸಮಾಜಕ್ಕೆ ನಾನು ಕೊಡ್ತೀನಿ ಹೊಲ, ನೀವು ನಮ್ಮ ಹೊಲದಾಗ ಗುಡಿ ಕಟ್ಟಿಸ್ಬೇಕು ಅಂತೇಳಿ ವಿಚಾರ ಮಾಡಿ ನಮಗೆ ತಿಳಿಸಿದ್ರು. ನಾವು ಅದನ್ನು ವಿಚಾರ ಮಾಡಿದೆವು. ಯಾಕೆ ಹೊಲಕ್ಕವಾ ನೀನು ಹೊಲದಾಗ ಕಟ್ಟಿಸ್ತೀವಿ, ನೀನು ದಾನ ಮಾಡು. 5 ಎಕರೆ ಹೊಲ ದಾನ ಮಾಡ್ಯಾಳ್ರಿ. ಮತ್ತು ಅಲ್ಲಿಂದ ನಮ್ಮದು ಸ್ಟಾರ್ಟ್ ಆಗೈತೆ.